ರಲ್ಲಿ ಭೌತಶಾಸ್ತ್ರವನ್ನು ನೋಡಿದ್ದೀವಿ. ಈಗ ರಸಾಯನಶಾಸ್ತ್ರದ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರನ್ನು ನೋಡೋಣ. ನಿಮ್ಮ ಸೈನ್ಸ್ನ ಪ್ರಿಪ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ತಪ್ಪದೇ ಅವುಗಳನ್ನು ನೋಡಿ ಅಂಕಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ. ವಿಜ್ಞಾನ ಕಠಿಣ ಅಲ್ಲ, ಬಟ್ ಸ್ವಲ್ಪ ಅಪ್ಲಿಕೇಶನ್ ಕ್ವಶನ್ ಇರೋದ್ರಿಂದ ನಿಮಗೆ ಟಫ್ ಅನ್ನಿಸ್ತದ, ಬಟ್ ಕನ್ಸೆಪ್ಟ್ಗಳು ನಿಮಗೆ ಗೊತ್ತಾಗಿರಬೇಕು. ನೋಡೋಣ ಕೆಮಿಸ್ಟ್ರಿ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ ಹೇಗಿದೆ ಅಂತ. ಪ್ರಶ್ನೆ 14, ಮೆಂಡಲೀವ್ರವರ ಆವರ್ತ ಕೋಷ್ಟಕವು ಈ ಆಧಾರದ ಮೇಲೆ ರಚಿತವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪರಮಾಣು ರಾಶಿ ಅನ್ನೋದು ಗೊತ್ತಿರಬೇಕು. ಇಲ್ಲಿರೋ ಕ್ವಶನ್ಸ್ ಬಹಳ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಸೆಟ್ ಮಾಡಿದವರಿದ್ದಾರೆ. ಚೆನ್ನಾಗಿ ಕ್ವಶನ್ಸ್ ಇದ್ದಾವೆ, ಅಪ್ ಟು ನಿಮಗೆ ಗೊತ್ತಾಗ್ತದೆ. ಇನ್ನು ಚಿಪ್ಸ್ನ ತಯಾರಕರು ಚಿಪ್ಸ್ನ ಪೊಟ್ಟಣಗಳಲ್ಲಿ ನೈಟ್ರೋಜನ್ ಅಂತ ಅನಿಲವನ್ನು ಹಾಯಿಸ್ತಾರೆ, ಏಕೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಯ್ಕೆ ಬಿ, ಉತ್ಕರ್ಷಣೆಗೊಳ್ಳುವುದನ್ನು ತಡೆಗಟ್ಟಲು ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 1 ಮಾರ್ಕ್. ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಉತ್ಪತ್ತಿಯಾಗುವ ಉತ್ಪನ್ನವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಥವಾ ಅರಳಿದ ಸುಣ್ಣ ಅನ್ನೋದು ಸರಿಯಾದ ಉತ್ತರ. 17, ಆಮ್ಲೀಯ ವಸ್ತುಗಳ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸ್ವಭಾವಗಳಿಗೆ ಕಾರಣವಾದ ಅಯಾನುಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಆಮ್ಲೀಯ ಅಂತಂದರೆ ಹೈಡ್ರೋಜನ್ ಮತ್ತು ಹೈಡ್ರೋನಿಯಂ ಬರ್ತದೆ. ಪ್ರತ್ಯಾಮ್ಲೀಯ ಅಂದರೆ ಹೈಡ್ರಾಕ್ಸಿಲ್ ಮತ್ತು ಹೈಡ್ರಾಕ್ಸೈಡ್ ಅನ್ನೋದು ಬರ್ತದೆ. 18, ಗಡಸು ನೀರಿನಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸಲು ಮಾರ್ಜಕಗಳನ್ನು ಬಳಸೋದು ಹೆಚ್ಚು ಸೂಕ್ತ, ಏಕೆ ಅಂತ ಕೇಳಿದ್ದಾರೆ. ನೋಡಿ, ಈ ಮಾರ್ಜಕಗಳು ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಸಿಯಂ ಅಯಾನುಗಳೊಂದಿಗೆ ವರ್ತಿಸಿ ಜಲ ವಿಲೀನಗೊಳ್ಳುವ ಒತ್ತಡಗಳನ್ನು ಉಂಟು ಮಾಡೋದಿಲ್ಲ. ನೆಕ್ಸ್ಟ್, ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಯುವ ಬಿಂದುವನ್ನು ಹೊಂದಿವೆ, ಏಕೆ? ನೋಡಿ, ಆ ಅಯಾನಿಕ್ ಬಂಧಗಳಲ್ಲಿರ್ತಕ್ಕಂಥ ಅಣುಗಳ ನಡುವಿನ ಪ್ರಬಲ ಬಂಧವನ್ನು ಅಧಿಕ ಮತ್ತು ಹೆಚ್ಚಿನ ಶಕ್ತಿ ಬೇಕಾಗ್ತದೆ ಆ ಅಯಾನಿಕ್ ಬಂಧವನ್ನು ಹೊಡಿಬೇಕಾದ್ರೆ. ಸೊ ಅದಕ್ಕೆ ಹೆಚ್ಚಿನ ಕುದಿಯುವ ಬಿಂದು ಮತ್ತು ದ್ರವಣ ಬಿಂದುವನ್ನೇ ಅದು ಹೊಂದಿರ್ತವೆ. 2 ಮಾರ್ಕ್ ಕ್ವಶನ್ಸ್ ಅಲ್ಲಿ ಕ್ವಶನ್ ನಂಬರ್ 20. ಒಂದು ಅನುರೂಪ ಶ್ರೇಣಿಯಲ್ಲಿರುವ ಹೈಡ್ರೋಕಾರ್ಬನ್ಗಳ ಗುಂಪಿನ ಮೊದಲ ಸದಸ್ಯನ ಅನುಸೂತ್ರ CH4. ಆದರೆ 4ನೇ ಸದಸ್ಯನ ಅನುಸೂತ್ರ ಕಂಡುಹಿಡಿಯಿರಿ ಮತ್ತೆ 2 ರೀತಿಯ ರಚನಾ ವಿನ್ಯಾಸಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಅದು ಈ ಥರ ಬರ್ತದೆ. C1H4, C1H2, C2H6 ಇದೆ. ಸೊ ಈ ಥರನಾಗಿರ್ತಕ್ಕಂಥದ್ರ ಸೂತ್ರವನ್ನು ನೀವೇನು ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಸ್ವಲ್ಪ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿರಿ. ನೆಕ್ಸ್ಟ್, ಮಿಶ್ರಲೋಹಗಳು ಎಂದರೇನು? ಕಂಚು ಅಥವಾ ಬೆಸುಗೆ ಲೋಹದಲ್ಲಿರುವ ಘಟಕ ಧಾತುಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಓಕೆನಾ? ಅದನ್ನು ಈ ಥರನೂ ಬರೀಬಹುದು ನೀವು, ಓಕೆನಾ? ಅಥವಾ ಈ ಥರನಾದರೂ ಕೂಡ ಬರೀಬಹುದು. ಆಮೇಲೆ ಅದ್ರದ್ದು ಬ್ಯೂಟೇನ್ C4H10 ರಚನಾ ವಿನ್ಯಾಸ ಈ ಥರ ಬರಿಬೇಕಾಗಿತ್ತು. ಐಸೋಬ್ಯೂಟೇನ್ ರಚನಾ ಸೂತ್ರವನ್ನು ಈ ಥರ ನೀವು ಬರಿಬೇಕಾಗಿತ್ತು. ಓಕೆನಾ? ಆವಾಗ ಇಡೀ ಈ 2 ಅಂಕದ ಪ್ರಶ್ನೆ ಕ್ಲಿಯರ್ ಆಗ್ತದೆ. ಓಕೆನಾ? ಇಷ್ಟದ್ರ ಉತ್ತರ ಇತ್ತು. ಎಸ್, 2 ಅಥವಾ ಹೆಚ್ಚು ಲೋಹಗಳ ಅಥವಾ ಲೋಹ ಅಲೋಹಗಳ ಸಮರೂಪ ಮಿಶ್ರಣವೇ ಮಿಶ್ರಲೋಹ. ಕಂಚಿನಲ್ಲಿ ತಾಮ್ರ ಮತ್ತು ತವರ ಇರ್ತದೆ, ಬೆಸುಗೆ ಲೋಹದಲ್ಲಿ ಸೀಸ ಮತ್ತು ತವರ ಇರ್ತದೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ, ಅದುರುಗಳು ಎಂದರೇನು? ಲೋಹಗಳ ಸಲ್ಫೈಡ್ ಅದುರುಗಳ ಮತ್ತು ಕಾರ್ಬೋನೇಟ್ ಅದುರುಗಳನ್ನು ಅವುಗಳ ಆಕ್ಸೈಡ್ಗಳಾಗಿ ಪರಿವರ್ತಿಸುವ ವಿಧಾನವನ್ನು ಕ್ರಮವಾಗಿ ಬರೀರಿ. ಇಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ದಿಷ್ಟ ಲೋಹವನ್ನು ಹೊಂದಿರುವ ಮತ್ತು ಲಾಭದಾಯಕವಾಗಿ ಲೋಹವನ್ನು ಹೊರತೆಗೆಯಬಹುದಾದ ಖನಿಜಗಳೇ ಅದಿರುಗಳು ಅಂತ ನೀವು ಬರೀಬೇಕು. ಇಲ್ಲಿ ಲೋಹಗಳ ಸಲ್ಫೈಡ್ ಅದುರು ಹುರುವಿಕೆ, ಲೋಹಗಳ ಕಾರ್ಬೋನೇಟ್ ಅದುರು ಕಾಸುವಿಕೆ ಅನ್ನೋದು ಬರಿಬೇಕಿತ್ತು. ಇನ್ನು 22ರಲ್ಲಿ ಒಂದು ಪ್ರಮಾಣದಲ್ಲಿರುವ 5 ml ಸೋಡಿಯಂ ಸಲ್ಫೇಟ್ ದ್ರಾವಣಕ್ಕೆ ಅಷ್ಟೇ ಪ್ರಮಾಣದ ಬೇರಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸಿ. ಒಂದನೇದು ಕೇಳಿದ್ದಾರೆ, ಉತ್ಪತ್ತಿಯಾದ ಜಲ ವಿಲೀನಗೊಳ್ಳದ ಬಿಳಿ ಪ್ರಕ್ಷೇಪ ಯಾವುದು ಅಂತ ಕೇಳಿದ್ದಾರೆ. ಉತ್ತರ ಬೇರಿಯಂ ಸಲ್ಫೇಟ್ ಅನ್ನೋದು ಉತ್ತರ ಆಗ್ತದೆ. 2ನೇದು, ಬಿಳಿಯ ಪ್ರಕ್ಷೇಪ ಉಂಟಾಗಲು ಕಾರಣವಾದ ಅಯಾನು ಅಂತ ಕೇಳಿದ್ದಾರೆ. ಅದ್ರ ಉತ್ತರ ಸಲ್ಫೇಟ್ ರ್ಯಾಡಿಕಲ್ ಅಂತ ಬರ್ತದೆ. 3ರಲ್ಲಿ ಇಲ್ಲಿ ಜರುಗುವ ರಾಸಾಯನಿಕ ಕ್ರಿಯೆ ವಿಧ ಕೇಳಿದ್ದಾರೆ. ಅದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಪ್ರಕ್ಷೇಪಣ ಕ್ರಿಯೆ ಅನ್ನೋದು ಬರ್ತದೆ. ನೆಕ್ಸ್ಟ್ ಕ್ವಶನ್ 3 ಮಾರ್ಕ್ಗೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರ ಬರೀರಿ. ಅದರಲ್ಲಿ ಲೋಹದ ಚೂರು ಮತ್ತು ನಿರ್ಗಮನ ನಾಳವನ್ನು ಗುರುತಿಸ್ರಿ. ಸೊ ಈ ತರನಾಗಿರ್ತಕ್ಕಂಥ ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ, ಇದು ಲೋಹದ ಚೂರು ಬರ್ತದೆ, ಇದು ನಿರ್ಗಮನ ನಾಳ ಬರ್ತದೆ. ನೀಟಾಗಿ ತೆಗಿಬೇಕು. 3 ಮಾರ್ಕ್ಸ್ ಇದರಲ್ಲಿ ಇದೆ. ಕೋಷ್ಟಕ ಗಮನಿಸಿ. ಈ ಧಾತುಗಳನ್ನು ಅವುಗಳ ಪರಮಾಣು ರಾಶಿಗಳ ಏರಿಕೆ ಕ್ರಮದಲ್ಲಿ ಜೋಡಿಸಿದ್ದೀವಿ. ಅದನ್ನು ಗಮನಿಸಿ ಕೆಳಗೆ ನೀಡಿರೋ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಒಂದೇ ಗುಂಪಿಗೆ ಸೇರಿರೋ ಧಾತುಗಳನ್ನು ಹೆಸರಿಸ್ರಿ ಅಂತ ಕೇಳಿದರೆ ಅಲ್ಲಿ ಒಂದೇ ಗುಂಪಿಗೆ ಸೇರಿರೋದು H ಮತ್ತು F ಅನ್ನೋದು ಸರಿಯಾದ. HF ಮತ್ತು LiNa.
ಬಿ ಇದೆ, ಈ ಧಾತುಗಳನ್ನ ಗುಂಪುಗಳನ್ನಾಗಿಸಲು ಸಹಾಯಕವಾದ ನಿಯಮ ಯಾವುದು ಅಂತ ಕೇಳಿದ್ದಾರೆ. ಅದು ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ. ಸೊ ನ್ಯೂಲ್ಯಾಂಡ್ ಅಷ್ಟಕ ನಿಯಮ ಏನ್ ಹೇಳ್ತದ, ಧಾತುಗಳನ್ನ ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಪ್ರತಿ 8ನೇ ಧಾತುವಿನ ಗುಣಗಳು ಮೊದಲನೇ ಧಾತುವಿನ ಗುಣಗಳೊಂದಿಗೆ ಹೋಲ್ತದೆ. ಮುಂದಿನ ಪ್ರಶ್ನೆ, ಇದೇ ನಿಯಮದ 2 ಇತಿಮಿತಿಗಳನ್ನ ಬರೆಯಿರಿ ಅಂತ ಕೇಳಿದ್ದಾರೆ. ನೀವು ಅಷ್ಟಕ ನಿಯಮದ ಇತಿಮಿತಿಗಳನ್ನ ಬರೀಬೇಕು. ಕೇವಲ ಕ್ಯಾಲ್ಸಿಯಂ ವರೆಗೆ ಮಾತ್ರ ಅನ್ವಯ, ಭವಿಷ್ಯದಲ್ಲಿ ಯಾವುದೇ ಧಾತುಗಳು ಆವಿಷ್ಕಾರವಾಗುವುದಿಲ್ಲ ಅಂತ ಊಹೆ ಇಟ್ಟಿದ್ರು, ಒಂದೇ ಸ್ಥಳದಲ್ಲಿ 2 ಹೋಲಿಕೆಯಾಗದ ಧಾತು ಇಟ್ಟಿದ್ರು, ಜಡ ಅನಿಲಗಳ ಆವಿಷ್ಕಾರದಿಂದ ಅಷ್ಟಕಗಳ ನಿಯಮ ಅಪ್ರಸ್ತುತವಾಯಿತು ಅನ್ನೋದನ್ನು ಏನ್ ಮಾಡಬೇಕಾಗಿತ್ತಪ್ಪ ಅಂದ್ರೆ ನೀವು ಬರಿಬೇಕಾಗಿತ್ತು. ಇನ್ನ ಮುಂದಿನ ಪ್ರಶ್ನೆ ಏನದಂದ್ರೆ, ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನ ಗುರುತಿಸಬೇಕು, ಅವುಗಳ ರಚನಾ ವಿನ್ಯಾಸವನ್ನ ಬರಿಬೇಕಾಗಿತ್ತು. ಸೊ ನೋಡಿ, C6H6, C5H12, C2H5OH, C2H2 ಅಂತ ಇದೆ. ಸೊ ಅದರಲ್ಲಿ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ರಚನಾ ವಿನ್ಯಾಸ C6H6 ಆಗ್ತದೆ, C2H2 ಅಂತಕ್ಕಂಥದ್ದಾಗ್ತದೆ. ಈ ತರ ನೀವು ಅದನ್ನ ಬರಿಬೇಕಿತ್ತು. ಅಲ್ಲಿ ಎಸ್ಟರೀಕರಣ ಮತ್ತೆ ಸಾಬೂನೀಕರಣ ಕ್ರಿಯೆಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಜಸ್ಟ್ ಡೆಫಿನೇಷನ್ಸ್ ಬರೆದ್ರು ಕೂಡ ಓಕೆ. ಎಸ್ಟರೀಕರಣ ಅಂದ್ರೆ ಆಮ್ಲ ಮತ್ತು ಆಲ್ಕೋಹಾಲ್ ನಡುವಿನ ಕ್ರಿಯೆ, ಸಾಬೂನೀಕರಣ ಅಂದ್ರೆ ಕ್ಷಾರೀಯ ಪ್ರತ್ಯಾಮ್ಲ ಮತ್ತು ಉದ್ದ ಸರಬಳಿ ಕಾರ್ಬೋಕ್ಸಿಲ್ ಆಮ್ಲದ ನಡುವಿನ ಕ್ರಿಯೆಯಿಂದ ನಡೆಯುವ ಸಾಬೂನುಗಳು ಉತ್ಪತ್ತಿ ಆಗ್ತದೆ ಅನ್ನೋದನ್ನ ನೀವುಗಳು ಬರಿಬೇಕಿತ್ತು. ಅಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆಕ್ಸಿಜನ್ ಅಣುವಿನ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಇದು ಆಕ್ಸಿಜನ್ ಅನ್ನ ಚುಕ್ಕಿ ರಚನೆ ಬರ್ತದೆ, ಇದನ್ನು ಕೂಡ ನೀವು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ. ನೆಕ್ಸ್ಟ್, ಕಾರ್ಬನ್ ಪರಮಾಣು C4- ಎನಾನ್ ಅನ್ನ ಮತ್ತೆ CH4 ಕ್ಯಾಟಿಯಾನ್ ಅನ್ನ ಉಂಟು ಮಾಡೋದಿಲ್ಲ, ಏಕೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಈ C4- ಅನಿಯಾನ್ ಉಂಟು ಮಾಡೋದಿಲ್ಲ ಏಕೆಂದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳೋದು ಕಷ್ಟ. ಇನ್ನು C4 ಕೆಟಾನ್ ಉಂಟು ಮಾಡೋದಿಲ್ಲ ಏಕೆಂದರೆ 4 ಎಲೆಕ್ಟ್ರಾನ್ಗಳನ್ನ ಏನ್ ಮಾಡ್ತದಪ್ಪ ಅಂದ್ರೆ ಹೊರತೆಗೆಯಲು ಹೆಚ್ಚಿನ ಪ್ರಮಾಣದ ಶಕ್ತಿ ಅವಶ್ಯಕತೆಯಿಂದ ಅದೇನ್ ಮಾಡ್ತದೆ, ಇದರಿಂದ 6 ಪ್ರೋಟಾನ್ಗಳುಳ್ಳ ಕಾರ್ಬನ್ ಕೇವಲ 2 ಎಲೆಕ್ಟ್ರಾನ್ಗಳೊಂದಿಗೆ ಮಾತ್ರ ಉಳಿತದೆ ಅನ್ನೋದನ್ನ ನೀವೇನ್ ಮಾಡಬೇಕಾಗಿತ್ತು, ಬರಿಬೇಕಾಗಿತ್ತು. ಇಷ್ಟು ಏನಾಗದಪ್ಪ ಅಂತಂದ್ರೆ ಅದರದ್ದು ಉತ್ತರ ಇತ್ತು. ಇನ್ನ ಚಲುವೆ ಪುಡಿ ತಯಾರಿಕೆಯನ್ನು ವಿವರಿಸಿರಿ, ಯಾವುದಾದ್ರೂ 2 ಉಪಯೋಗಗಳನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಸೊ 26A 5 ಮಾರ್ಕ್ ಕ್ವಶನ್ಸ್ ಅಲ್ಲಿ. ಸೊ ತಮಗೆ ಗೊತ್ತಿದೆ, ಶುಷ್ಕ ಅರಳಿದ ಸುಣ್ಣದೊಂದಿಗಿನ ಕ್ಲೋರಿನ್ ವರ್ತನೆಯಿಂದ ಚಲುವೆ ಪುಡಿ ತಯಾರಿಸ್ತಾರೆ. ಅದರ ಸೂತ್ರ CaOH + Cl2 CaOCl2 + H2O. ಅದರ ಉಪಯೋಗಗಳು: ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಗೆ ಬಿಳುಪು ನೀಡಲು, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ, ಕುಡಿಯುವ ನೀರನ್ನ ಕ್ರಿಮಿಯುಕ್ತ ಸೋಂಕುನಾಶಕವಾಗಿ. ಇಲ್ಲೊಂದು ಬಿ ಕ್ವಶನ್ ಕೇಳಿದ್ದಾರೆ, ಪ್ರಬಲ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನ ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲದ ದ್ರಾವಣಕ್ಕೆ ಸೇರಿಸಿದ್ದಾರೆ. ಇಲ್ಲಿ ಉಂಟಾದ ಲವಣ ದ್ರಾವಣದ ಸ್ವಭಾವವೇನು, ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂತ ಕೇಳಿದ್ದಾರೆ. ಅಲ್ಲಿ ಉಂಟಾದ ಲವಣ ದ್ರಾವಣ ಒಂದು ತಟಸ್ಥ ದ್ರಾವಣ, NaOH + HCl NaCl + H2O ಅಂತ ಇತ್ತು. ಇಷ್ಟು ನಾನು ಕೆಮಿಸ್ಟ್ರಿ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಯಾಲಜಿಯನ್ನು ತಗೊಂಡು ಬರ್ತೀನಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ.